ಜೈ ಜಗನ್ಮಾತಾ. ಎಲ್ಲರಿಗೂ ನಮಸ್ಕಾರ. ಸನಾತನ ಧರ್ಮದ ಮೂಲ ತತ್ವಗಳು ಯಾವುದು, ಸನಾತನ ಧರ್ಮ ಅಂದರೆ ಏನು ಅನ್ನೋದನ್ನು ನೋಡೋಣ. ಸನಾತನ ಧರ್ಮ ಅಂದರೆ ಶಾಶ್ವತವಾದ ಸತ್ಯವಾದ ದಾರಿನ ನಾವು ಸನಾತನ ಧರ್ಮ ಅಂತ ಹೇಳ್ತೀವಿ. ಈ ಸನಾತನ ಧರ್ಮ ಕಾಲಾತೀತ ತತ್ವಗಳ ಮೇಲೆ ನಿರ್ಮಿತವಾಗಿದೆ. ಆದಮೇಲೆ ಅದರ ಕೆಲವು ಮೂಲ ತತ್ವಗಳಿದೆ. ಸನಾತನ ಧರ್ಮ ಅಂದರೆ ಅದರದೇ ಆದ ಒಂದು ಮೂಲ ತತ್ವಗಳನ್ನು ಒಳಗೊಂಡಿದೆ. ಆ ಒಂದು ಮೂಲ ತತ್ವಗಳಲ್ಲಿ ಮೊದಲನೆಯ ತತ್ವ ಧರ್ಮ. ಧರ್ಮ ಅಂದರೆ ಏನು? ಧರ್ಮ ಅಂದರೆ ನಾವು ಯಾವುದನ್ನು ಕೇವಲ ಆಚರಣೆ ಮಾಡ್ತೀವಿ ಅದು ಧರ್ಮನ? ಖಂಡಿತ ಅಲ್ಲ. ಆದಮೇಲೆ ನ್ಯಾಯ, ಸತ್ಯ ಮತ್ತು ಕರ್ತವ್ಯದಲ್ಲಿ ನೆಲೆಸಿರುವಂತಹ ಜೀವನವೇ ಧರ್ಮ. ಅದೇ ರೀತಿ ಎರಡನೇ ತತ್ವ ಯಾವುದು? ಕರ್ಮ ಸಿದ್ಧಾಂತ. ಯಾಕೆಂದರೆ ಪ್ರತಿಯೊಬ್ಬ ಜೀವಿಯು ತನ್ನದೇ ಆದ ಒಂದು ಕ್ರಿಯೆಯಲ್ಲಿ ತೊಡಗಿಕೊಂಡಿರ್ತಾರೆ. ಯಾವುದಾದರೂ ಒಂದು ಕಾರ್ಯದಲ್ಲಿ, ಕ್ರಿಯೆಯಲ್ಲಿ ಆ ಮನುಷ್ಯನ ಒಂದು ಕೆಟ್ಟ ಹಾಗೂ ಒಳ್ಳೆಯ ಫಲಗಳು ಇರುತ್ತೆ. ಹಾಗಾದರೆ ಕೆಟ್ಟ ಫಲಗಳು ಯಾವಾಗ ಬರುತ್ತೆ, ಒಳ್ಳೆಯ ಫಲಗಳು ಯಾವಾಗ ಬರುತ್ತೆ? ನಾವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲಗಳು ಸಿಗುತ್ತೆ, ಶುಭ ಫಲಗಳು ಸಿಗುತ್ತೆ. ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟ ಫಲಗಳು ಸಿಗುತ್ತೆ. ಜೀವನದಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಷ್ಟೋ ಪಾಪಕರ್ಮಗಳನ್ನು, ಕೆಟ್ಟ ಕಾರ್ಯಗಳನ್ನು ಮಾಡ್ತೀವಿ, ಕೆಟ್ಟ ಕ್ರಿಯೆಗಳಲ್ಲಿ ತೊಡಗಿಕೊಂಡಿರ್ತೀವಿ. ಅದರಿಂದ ನಾವು ಕೆಟ್ಟ ಒಂದು ಫಲಗಳನ್ನು ಅನುಭವಿಸ್ತೀವಿ. ಅದೇ ರೀತಿಯಲ್ಲಿ ನಾವು ಮಾಡುವ ಒಳ್ಳೆಯ ಕಾರ್ಯಗಳಿರ್ಬೋದು, ಅಥವಾ ನಮ್ಮ ಇಂದಿನ ಜನ್ಮದ ಯಾವುದೋ ಸುಕೃತ ಫಲವಿರಬಹುದು, ಅದರಿಂದ ನಮಗೆ ಶುಭ ಫಲಗಳು ದೊರೆಯುತ್ತೆ. ಯಾಕೆಂದರೆ ಅಂತಹ ಒಳ್ಳೆಯ ಫಲಗಳಿಂದ ನಾವು ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀವಿ. ಆಗ ನಮಗೆ ಅದರ ಒಂದು ಫಲವೂ ಸಹ ಶುಭ ಫಲವಾಗಿ ನಮಗೆ ದೊರೆಯುತ್ತದೆ. ಇದು ಪ್ರಕೃತಿಯ ಒಂದು ಅಚಲವಾದ ನಿಯಮ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲ, ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟ ಫಲ. ಇನ್ನು ಮೂರನೆಯ ತತ್ವ ಆತ್ಮ ಮತ್ತು ನಿತ್ಯತ್ವ. ಆದ್ಮೇಲೆ ಪ್ರತಿ ಜೀವಿಯಲ್ಲಿಯೂ ಆತ್ಮ ಅನ್ನೋದು ಇರುತ್ತೆ. ಆತ್ಮಕ್ಕೆ ಹುಟ್ಟು ಸಾವುಗಳಿದೆಯಾ? ಖಂಡಿತ ಇಲ್ಲ. ಅದು ತನ್ನ ದೇಹವನ್ನು ತ್ಯಜಿಸುತ್ತೆ ಹೊರತು ಅದು ಸಾಯುವುದಿಲ್ಲ. ಯಾಕೆಂದರೆ ಆತ್ಮ ಎಂದು ಹುಟ್ಟುವುದೂ ಇಲ್ಲ, ಎಂದು ಸಾಯುವುದೂ ಇಲ್ಲ. ಆತ್ಮ ಎನ್ನುವುದು ಶಾಶ್ವತ. ಅದೇ ರೀತಿ ನಾಲ್ಕನೆಯ ತತ್ವ ಮೋಕ್ಷ. ಜನನ ಮರಣ ಚಕ್ರದಿಂದ ಮುಕ್ತಿಯನ್ನು ಪಡೆಯುವುದು. ಇದು ಮಾನವನ ಜೀವನಕ್ಕೆ ಪರಮ ಗುರಿಯಾಗಿರುವಂಥದ್ದು ಈ ಮೋಕ್ಷ ಎನ್ನುವುದು. ಇನ್ನು ಏಕಸತ್ಯ, ಸತ್ಯ ಒಂದೇ, ಆದರೆ ಅದನ್ನು ಅರಿಯುವ ದಾರಿಗಳು ಅನೇಕವಿರುತ್ತದೆ. ಅದೇ ಐದನೇ ತತ್ವ. ಸನಾತನ ಧರ್ಮವು ಸಹಿಷ್ಣುತೆಯನ್ನು ಕಲಿಸುತ್ತೆ, ಪ್ರೀತಿಯನ್ನು ಕಲಿಸುತ್ತೆ, ಸಮತೋಲನದ ಜೀವನವನ್ನು ನಮಗೆ ಕಲಿಸುತ್ತೆ. ಇದು ಒಂದು ಕೇವಲ ನಂಬಿಕೆ ಮಾತ್ರವಲ್ಲ, ಇದು ನಾವು ಬದುಕುವ ವಿಧಾನ. ಸನಾತನ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಪಾವಿತ್ರ್ಯ, ಜೀವನಕ್ಕೆ ದಿಕ್ಕು ಸಿಗುತ್ತದೆ. ಆತ್ಮೀಯರೇ, ಧರ್ಮದಲ್ಲಿ ನೆಲೆಸಿ ಕರ್ಮದಲ್ಲಿ ಶುದ್ಧತೆ ಇಟ್ಟು ಆತ್ಮದ ಜ್ಞಾನದಲ್ಲಿ ಬೆಳಗಬೇಕು. ಇದನ್ನೇ ನಾವು ಸನಾತನ ಧರ್ಮ ಅಂತ ಹೇಳ್ತೀವಿ. ಸನಾತನ ಧರ್ಮದ ಸತ್ಯದ ಬೆಳಕಿನಲ್ಲಿ ಎಲ್ಲರೂ ಮುನ್ನಡೆಯಬೇಕು. ಸನಾತನ ಧರ್ಮದಲ್ಲಿ ನಾವು ಕೆಲವು ಲೋಕಗಳನ್ನು ನೋಡಬಹುದು. ಹೇಗೆ ಅಂದರೆ, ಲೋಕಗಳು ಅಂದರೆ ದೇವತೆಗಳು, ಋಷಿಗಳು, ಮಾನವರು, ಪಿತೃಗಳು, ಅಸುರಗಳು, ನಾಗಗಳು, ಯಕ್ಷರು.
ಪವಿತ್ರ ಶಾಸ್ತ್ರಗಳಲ್ಲಿ ಒಟ್ಟು 14 ಲೋಕಗಳು ಅಂತ ಹೇಳಲಾಗಿದೆ. ಸನಾತನ ಧರ್ಮದ 14 ಲೋಕಗಳು ಯಾವುದ್ಯಾವುದು? ಭೂಲೋಕ, ಇದು ನಮ್ಮ ಮಾನವ ಜಗತ್ತು ಅಂದರೆ ಪೃಥ್ವಿ. ಭುವರ್ಲೋಕ, ಗಂಧರ್ವರು, ಸಿದ್ಧರು, ಯಕ್ಷರು ಇರುವಂತಹ ಮಧ್ಯಲೋಕವಿದು. ಸ್ವರ್ಗಲೋಕ, ಇದು ದೇವತೆಗಳ ಲೋಕ. ಇಂದ್ರ, ವರುಣ, ಅಶ್ವಿನಿ ದೇವತೆಗಳನ್ನು ಒಳಗೊಂಡಿರುವಂತಹ ಸ್ವರ್ಗಲೋಕ. ಮಹರ್ಲೋಕ, ಮಹರ್ಷಿಗಳು ತಪಸ್ಸು ಮಾಡಿರುವ ಜ್ಯೋತಿರ್ಮಯ ಲೋಕವದು. ಜನಲೋಕ, ಬ್ರಹ್ಮಜ್ಞಾನದ ಮಹರ್ಷಿಗಳು, ಸಪ್ತ ಋಷಿಗಳು ಮೇಲಿನ ಸ್ಥಾನವಿದು. ತಪೋಲೋಕ, ತಪಸ್ಸಿನ ಮೂಲಕ ಜ್ಞಾನ ಮತ್ತು ದಿವ್ಯ ಶಕ್ತಿಯನ್ನು ಪಡೆದ ಋಷಿಗಳ ವಾಸವಿದು. ಸತ್ಯಲೋಕ ಅಂದರೆ ಬ್ರಹ್ಮಲೋಕ, ಬ್ರಹ್ಮದೇವನ ಲೋಕ, ಬ್ರಹ್ಮಜ್ಞಾನಿಗಳಿಗೆ ಪರಮಗತಿಯನ್ನು ನೀಡುವಂಥದ್ದು. ಅತಲ, ಮಾಯಾ ಮತ್ತು ಅಸುರ ಶಕ್ತಿಯ ಲೋಕವಿದು. ವಿತಲ, ಹತನಾಯಕ, ಭೀಮ ಅಸುರ ಶಕ್ತಿಗಳ ಪ್ರದೇಶ. ಬಲಿಚಕ್ರವರ್ತಿ ಇರುವ ದೈತ್ಯ ಲೋಕವಿದು. ತಲಾತಲ, ಮಾಯಾವಿ ಅಸುರರು ಮಹಾತಂತ್ರ ಶಕ್ತಿಗಳ ಸ್ಥಳವಿದು. ಮಹಾತಲ, ನಾಗ ಮಹರ್ಷಿಗಳು ಮಹಾಸರ್ಪಗಳು ಇರುವ ಬೃಹತ್ ಲೋಕವೇ ಮಹಾತಲ. ರಸಾತಲ, ದೈತ್ಯರು ಮತ್ತು ನಾಗರಾಶಿಯನ್ನು ಹಿಂಸಿಸುವ ಅಸುರರ ಪ್ರದೇಶವಿದು. ಪಾತಾಳ, ನಾಗಲೋಕ, ವಾಸುಕಿ, ಶೇಷನಾಗ, ಅನಂತನಾಗ, ದಿವ್ಯ ನಾಗರಾಶಿಯ ಲೋಕವೇ ಪಾತಾಳ ಲೋಕ. ಒಂದೇ ಸಾಲಿನಲ್ಲಿ ಸಾರಾಂಶವನ್ನು ಹೇಳುವುದಾದರೆ ಸನಾತನ ಧರ್ಮದ್ದನ್ನು 7 ಮೇಲಿನ ಲೋಕಗಳು, 7 ಒಳಗಿನ ಲೋಕಗಳು, 14 ಲೋಕಗಳು. ಪ್ರತಿ ಲೋಕವು ಒಂದು ದಿವ್ಯ ಕಂಪನ ಕ್ಷೇತ್ರವನ್ನು ಹೊಂದಿದೆ. ಜೀವಿಯ ಕರ್ಮಕ್ಕೆ ತಕ್ಕ ಅನುಭವ ಸ್ಥಾನವನ್ನು ನಮಗೆ ನೀಡುತ್ತದೆ. ಯಾರು ವಿವರಿಸಿರದಂತಹ ವಿಶೇಷವಾದ ತತ್ವ, ದೇಹ, ಮನ, ಪ್ರಾಣ, ಶಕ್ತಿ, ಸಂಬಂಧ ಇವೆಲ್ಲವನ್ನು ನಮಗೆ ತಿಳಿಸುವಂತಹ ಒಂದು ಧರ್ಮವೇ ಸನಾತನ ಧರ್ಮ. ಆತ್ಮೀಯರೇ, ನಾವು ಸನಾತನ ಧರ್ಮದ ಬಗ್ಗೆ ಯಾಕೆ ಈ ಒಂದು ವಿಷಯವನ್ನು ತಗೊಂಡು ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಆಧ್ಯಾತ್ಮಿಕದ ವಿಚಾರವನ್ನು ಮಾತಾಡಬೇಕಾದ್ರೆ ನಾವು ಹೇಳ್ತೀವಿ ಆಧ್ಯಾತ್ಮಿಕ ಸನಾತನ ಧರ್ಮ, ಸನಾತನ ಧರ್ಮದ ಆಧ್ಯಾತ್ಮಿಕದ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ಹಾಗಾದರೆ ಸನಾತನ ಧರ್ಮ ಯಾವುದು, ಆಧ್ಯಾತ್ಮಿಕದ ಮಾರ್ಗ ಯಾವುದು, ಅದನ್ನು ನಾವು ತಿಳ್ಕೊಂಡಿದ್ದಾಗ ನಮಗೆ ಮುಂದಿನ ಎಲ್ಲ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭವಾಗುತ್ತದೆ. ಹಾಗಾಗಿ ನಾನು ಸನಾತನ ಧರ್ಮ ಅಂದರೆ ಏನು ಅನ್ನೋದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನನಗೆ ತಿಳಿದಿರುವಷ್ಟನ್ನು ನಿಮಗೆ ಆ ಒಂದು ಜ್ಞಾನವನ್ನು ನಾನು ನಿಮಗೆ ಹಂಚಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.